ಮಗುವಿಗೆ ಜನ್ಮ ಕೊಟ್ಟ ಮೇಲೆ ತಾಯಂದ್ರು ಫೇಸ್ ಮಾಡುವಂತ ಕಾಮನ್ ಇಶ್ಯೂಸ್, ಬ್ರೆಸ್ಟ್ ಫೀಡಿಂಗ್ ಇಶ್ಯೂಸ್, ವೇಟ್ ಗೇನ್ ಮ್ಯಾನೇಜ್ಮೆಂಟು, ಮಿಲ್ಕ್ ಸಪ್ಲೈ ಇಶ್ಯೂಸ್. ಹೊಸದಾಗಿ ಜನ್ಮ ಕೊಟ್ಟಿರೋ ತಾಯಿಗೆ ಆಕೆ ಮಿಲ್ಕ್ ಸಪ್ಲೈ ಸಪೋರ್ಟ್ ಮಾಡಲಿಕ್ಕೆ 4 ಇಂಪಾರ್ಟೆಂಟ್ ಸ್ಟೆಪ್ಸ್ ಬೇಕು. ನ್ಯೂಟ್ರಿಷನಲ್ ಸಪೋರ್ಟ್ ಬೇಕು. ಅದನ್ನ ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ಬೆಟರ್ ಹರ್ಬ್ಸ್ ನ ಲ್ಯಾಕ್ಟಿಫೈ ಅಂತ ಹೇಳಿ ಒಂದು ನ್ಯೂಟ್ರಿಷನಲ್ ಸಪೋರ್ಟ್ ಪ್ರೋಟೀನ್ ಪೌಡರ್ ಬರುತ್ತೆ. ಅದನ್ನ ಮಾಡಬಹುದು. ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ಆಹಾರ ತಿನ್ಬೇಕು, ಪೀಡಿಯಾಟ್ರಿಷಿಯನ್ಸ್ ಮತ್ತೆ ಗೈನಕಾಲಜಿಸ್ಟ್ ಹತ್ರ ಗೈಡೆನ್ಸ್ ತಗೊಳ್ಬೇಕು. ಯಾಕೆ ನಾನು ಲ್ಯಾಕ್ಟಿಫೈ ಪ್ರೋಟೀನ್ ಲ್ಯಾಕ್ಟೇಷನ್ ಪೌಡರ್ ನ ರೆಕಮೆಂಡ್ ಮಾಡ್ತೀನಿ ಅಂದ್ರೆ, ಇದು ಹೊಸ ತಾಯಂದ್ರಿಗೆ ಸ್ಪೆಷಲಿ ಡಿಸೈನ್ ಮಾಡಿರುವಂತ ಪ್ಲಾಂಟ್ ಬೇಸ್ಡ್ ಲ್ಯಾಕ್ಟೇಷನ್ ಪೌಡರ್. ಈ ಲ್ಯಾಕ್ಟೇಷನ್ ಪೌಡರ್ ಅಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ ಇದೆ. 2ನೇದು ಮಿಲೆಟ್ ಬೇಸ್ಡ್, 3ನೇದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದರಲ್ಲಿದೆ. ಶತಾವರಿ, ಮೊರಿಂಗಾ, ಜೀರಾ ಮತ್ತೆ ಮೇಥಿ. ಅದರ ಮೇಲೆ 23 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಕೂಡ ಇದೆ. ಇನ್ನೊಂದು ತುಂಬಾ ಕ್ಲೀನ್ ಲೇಬಲ್ ಇದು. ಪ್ರಿಸರ್ವೇಟಿವ್ಸ್ ಇಲ್ಲ, ನ್ಯಾಚುರಲಿ ಸ್ವೀಟನ್ ಆಗಿದೆ, ರಿಫೈನ್ಡ್ ಶುಗರ್ಸ್ ಇಲ್ಲ, ಮಾಲ್ಟೋಡೆಕ್ಸ್ಟ್ರಿನ್ ಇಲ್ಲ, ಈಸಿ ಟು ಡೈಜೆಸ್ಟ್. ಅಂಡ್ ಓವರ್ ಆಲ್ ಬೆನಿಫಿಟ್ಸ್ ಎಷ್ಟಿದೆ. ಪೋಸ್ಟ್ ಪಾರ್ಟಮ್ ವೇಟ್ ಮ್ಯಾನೇಜ್ಮೆಂಟ್ ಮತ್ತೆ ರಿಕವರಿಯಲ್ಲಿ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಬೇಕಾಗಿರೋಷ್ಟು ಪ್ರೋಟೀನ್ ನಿಮ್ಮ ದೇಹಕ್ಕೆ, ನ್ಯೂ ಮದರ್ಸ್ ದೇಹಕ್ಕೆ ಇದು ಕೊಡುತ್ತೆ. 1 ಸ್ಕೂಪ್ ಅಲ್ಲಿ 25 ಗ್ರಾಮ್ಸ್. ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಮತ್ತೆ ಸಪ್ಲೈನ ಹೆಚ್ಚಳಿಕೆ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಅದಕ್ಕೆ ನಾನು ಲ್ಯಾಕ್ಟಿಫೈ ಬೆಟರ್ ಹರ್ಬ್ಸ್ ನ ಪ್ರೋಟೀನ್ ಲ್ಯಾಕ್ಟೇಷನ್ ಪೌಡರ್ ನ ರೆಕಮೆಂಡ್ ಮಾಡ್ತೀನಿ. ಡೆಫಿನೆಟ್ಲಿ ನ್ಯೂ ಮದರ್ಸ್ ಅದನ್ನ ಟ್ರೈ ಮಾಡಿ.